ಎತ್ತೆ 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 ಬರ್ಲಿ 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 ಇಲ್ಲಿ ಒಂದ್ಸಲ ಹೇಳ್ಕೊಡ್ರಿ ಕರೆಕ್ಟಾಗಿ ಅವ್ರಿಗೆ ಹತ್ತಕ್ಕೆ ಹತ್ತದ್ರಾ ನೀಟಾಗೆ ನೋಡು ಒಂದೂವರೆ ಕಟ್ ಮಾಡಿ ಹೇಳ್ರಿ ಪರವಾಗಿಲ್ಲ ಒಂದೂವರೆ ಬಾಟ್ಲು ಹಾಫ್ ಬಾಟ್ಲು ಅಷ್ಟೇ ತಾನೆ ವಾಟ್ರ್ ಆಮೇಲೆ ಅಷ್ಟೇ ಕೂಲ್ ಡ್ರಿಂಕ್ಸ್ ಅದು ತಮ್ಸ್ ತರ್ತೀನಿ ರಿಯಲ್ಲು ಅಷ್ಟೇ 7 ಅಪ್ ಏನಾದ್ರು ಸ್ಪ್ರೈಟ್ ಒಂದು ಇದು ತರಕಾರಿ ಗೊತ್ತಾ ಏನೇನು ಅಂತ ಬೇಗ ಬನ್ರಿ ತಗೊಂಡು ಲೈಫಲ್ಲಿ ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋ ಸಂತೋಷ. ಎಲ್ರಿಗೂ ನಮಸ್ಕಾರ. ವಿ ಆರ್ ಬ್ಯಾಕ್ ಅಗೇನ್. ಎಷ್ಟು ತಿಂಗಳಾದ್ಮೇಲೆ ವಿಡಿಯೋ ಆಗ್ತಾ ಇದೀವಿ ಎಕ್ಸ್ಟ್ರಾಸ್ ಅಲ್ಲಿ. ಸೊ ಬಿಹೈಂಡ್ ದ ಸೀನ್ಸ್ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ವಿಲೇಜ್ ಕುಕಿಂಗ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದೀವಿ. ಅದು ಎಷ್ಟೋ ವರ್ಷ ಆದ್ಮೇಲೆ ನಮ್ಮ ಹರ್ಷ ಅವರ ತೋಟಕ್ಕೆ ಹೋಗ್ತಾ ಇದೀವಿ. ಸೊ ಸೇಮ್ ಟೀಮ್ ಜಾಯ್ನ್ ಆಗ್ತದೆ. ನಾವಿಬ್ರು ಇದೀವಿ, ಹಿಂದೆ ಇಲ್ಲಿಬ್ರು ಇದ್ದಾರೆ ಜೋಡಿ ಅಕ್ಕಿಗಳು. ಇನ್ನೊಂದು ಅಕ್ಕಿ ಮಲ್ಕೊಂಡಿದೆ, ಅಕ್ಕಿಗಳು ಇನ್ನೊಂದು ಅಕ್ಕಿ ಮಲ್ಕೊಂಡಿದೆ ಪಾಪ. ಆಮೇಲೆ ಇನ್ನೊಂದು ಗರುಡ ಇದ್ರಲ್ಲಿ ಬರ್ತಾ ಇದೆ, ಗಾಡಿಲಿ ಬರ್ತಾ ಇದೆ. ಯಾರು ಆ ಗರುಡ ಯಾರು ಕಾಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಗಿಡಿ ಇನ್ನೊಂದು ಗಾಡಿಲಿ ಬರುತ್ತೆ. ಸೊ 2 ಡಾಮಿನರ್ ಬರುತ್ತೆ. ಆಮೇಲೆ ಇನ್ನು 2 ಜೋಡೆತ್ತುಗಳು ಬರುತ್ತೆ. ಅದು ಬ್ರೆಜಾದಲ್ಲಿ ಬರ್ತಾರೆ, ಆಮೇಲೆ ಬರ್ತಾರೆ ಅವರು ಸಾಯಂಕಾಲ. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಮಾಮೂಲಿ ವಿಲೇಜ್ ಕುಕಿಂಗ್ ಒಂದು 2-3 ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೀವಿ. ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಇವಾಗ ಹೋಗ್ತಿರೋದೇ ಆಲ್ರೆಡಿ ಲೇಟ್ ಆಗೋಗಿದೆ. ಬೆಳಗ್ಗೆ 8 ಗಂಟೆಗೆ ಹೊಡೋಣ ಅನ್ಕೊಂಡ್ವಿ, ಬಟ್ ಶಾಪಿಂಗು ಆನ್ ದ ವೇನಲ್ಲಿ ಅದು ತೊಗೊಬೇಕು, ಈ ಸಾಮಾನು ತೊಗೊಬೇಕು ಅಂದ್ಕೊಂಡು 3 ಗಂಟೆ ಆಯ್ತು, ಇನ್ನೂ ಹೋಗಿ ರೀಚ್ ಆಗಿಲ್ಲ. ನಮ್ಮ ವಿಡಿಯೋ ಬೇರೆ ಬಂದ್ಬಿಡ್ತು ಆಲ್ರೆಡಿ. ಹೋಗ್ಬಿಟ್ಟು ಸೊ ಸೇಮ್ ಕಾನ್ಸೆಪ್ಟು ರೀಕ್ರಿಯೇಟ್ ಮಾಡೋಣ ಅಂತ ಟೆಂಟ್ ಹಾಕಿ ಸ್ಟೇ ಮಾಡಿ ಕುಕಿಂಗ್ ಮಾಡಿ ನೆಕ್ಸ್ಟ್ ಡೇ ವಾಪಸ್ ಬರೋ ಥರ ಪ್ಲ್ಯಾನ್ ಇದೆ. ಸೊ ಹೋಗ್ತಾ ಹೆಂಗಿರುತ್ತೆ ಅಂತ ನೋಡೋಣ. ಆಲ್ರೆಡಿ ಹತ್ತಿರ ರೀಚ್ ಆಗ್ತಾ ಇದ್ದೀವಿ. ಕೋಲಾರ ದಾಟಿ ಬಂದು ಇನ್ನೇನು ಮುಳಬಾಗ್ಲ ಹತ್ರ ಬರ್ತಾ ಇದೀವಿ. ಅಲ್ಲಿ ಒಳಗಡೆ ಹೋಗ್ಬೇಕು. ಅವರ ತೋಟ ಇರೋದು ಮುಳಬಾಗ್ಲಲ್ಲಿ. ಆಮೇಲೆ ಇವತ್ತು ಇನ್ನೊಂದು ಸ್ಪೆಷಲ್ ಅಂದ್ರೆ ನಮ್ಮ ವಿಡಿಯೋಲಿ ಇವತ್ತು ಸ್ಪೆಷಲ್ ಸ್ಟಾರ್ ಒಬ್ರು ಬರ್ತಾರೆ. ಒಂದು ಮಾಕ್ ಅಲ್ಲ ಒಂದು ಇನ್ನೊಂದು ರೆಸಿಪಿನ ಸ್ಪೂಫ್ ಮಾಡೋಣ, ರೀಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಟ್ರೈ ಮಾಡೋಣ ಅನ್ಕೊಂಡಿದ್ವಿ ಅದೇ ತರ ಟೇಸ್ಟ್ ಬರುತ್ತಾ ಅಂತ. ಸೊ ಆ ವಿಡಿಯೋ ಆಲ್ರೆಡಿ ನೋಡಿದ್ರೆ ಗೊತ್ತಿರುತ್ತೆ. ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ನಮ್ಮ ಅಸಿಸ್ಟೆಂಟ್ ಸಂತೋಷ ಪಾಪ ರಾಜ, ಅಲ್ಲಿ ರಾಹುಲ್ಲ, ಇಲ್ಲಿ ಸಂತೋಷ. ಸೊ ನೋಡೋಣ ಈಗ ಅಂತ ಹೋಗಿ ಇಲ್ಲಿ ಸ್ವಲ್ಪ ತರಕಾರಿ ತೊಗೊಬೇಕು. ಒಳಗಡೆ ಹೋಗಿ ಮುಳಬಾಗ್ಲಲ್ಲಿ ಒಳಗಡೆ ಪೇಟೆಗೆ ಹೋಗ್ಬಿಟ್ಟು ಒಂದು ಸಾಮಾನು ಎತ್ಕೊಂಡು ಆಮೇಲೆ ಈ ಕಡೆ ರೈಟ್ ಸೈಡ್ ಹೋಗ್ಬೇಕು ನಾವು ತೋಟಕ್ಕೆ. ರೋಡನ್ನು ನೋಡಿ ಸಂಜಿತ್ ಅವರು ಮಲಗುತ್ತಿದ್ದ. ಗರುಡ ಅಂತ ಹೇಳಿದ್ನಲ್ಲ, ಇಲ್ಲೇ ನೋಡಿ ಗರುಡ. ಇದು ಒಂದು ಗರುಡ. ಈಗ ಇಲ್ಲಿ ಲೆಫ್ಟಲ್ಲಿ ಹಾಕೊಂಡು ಇಬ್ರನ್ನ ಇಲ್ಲಿ ತರಕಾರಿ ತರ ಕಳಿಸ್ತಾ ಇದೀವಿ. ಸರಕ್ಕೆ ತಂದಿಲ್ಲ ಅವರಲ್ಲೂ, ಸರಕು ಸಾಮಗ್ರಿಗಳು ತಂದಿಲ್ಲ. ಈಗ ಗರುಡ ಜೊತೆ ಒಂದು ಲವ್ ಬರ್ಡ್ ಹೋಗ್ತಾ ಇದೆ. ಆ ಲವ್ ಬರ್ಡ್ ನ ಬಿಟ್ಬಿಟ್ಟು ಇಬ್ರು ಹೋಗಿ ತರಕಾರಿ ತಗೊಂಡ್ ಬರ್ತಾರೆ. ನೀವು ನವಿಲ ಗರುಡ ಅಂತ ಹೇಳಿದ್ರಿ. ಇಲ್ಲಿ ಒಂದ್ಸಲ ಹೇಳ್ಕೊಡ್ರಿ ಕರೆಕ್ಟಾಗಿ ಅವ್ರಿಗೆ ಹತ್ತಕ್ಕೆ ಹತ್ತದ್ರಾ ನೀಟಾಗೆ ನೋಡು ಒಂದೂವರೆ ಕಟ್ ಮಾಡಿ ಹೇಳ್ರಿ ಪರವಾಗಿಲ್ಲ. ಒಂದೂವರೆ ಬಾಟ್ಲು ಹಾಫ್ ಬಾಟ್ಲು ಅಷ್ಟೇ ತಾನೆ ವಾಟ್ರ್ ಆಮೇಲೆ ಅಷ್ಟೇ ಕೂಲ್ ಡ್ರಿಂಕ್ಸ್ ಅದು ತಮ್ಸ್ ತರ್ತೀನಿ ರಿಯಲ್ಲು ಅಷ್ಟೇ. 7 ಅಪ್ ಏನಾದ್ರು ಸ್ಪ್ರೈಟ್ ಒಂದು ಇದು ತರಕಾರಿ ಗೊತ್ತಾ ಏನೇನು ಅಂತ ಬೇಗ ಬನ್ರಿ ತಗೊಂಡು. ಸೊ ಇವರುಗಳು ಬಂದು ಎಲ್ಲ ಸಾಮಾನೆಲ್ಲ ಕೊಟ್ಬಿಟ್ಟು ಗಗನ್ ಅವರ ಎಂಟ್ರಿ. ಗಗನ್ ಯಾವ ಪಕ್ಷಿ ಸೇರಿಸಿ ಹುಡುಕ್ತಲ್ಲ ಗಿಳಿಮರಿ. ಇನ್ನೊಂದು ಡಾಮಿನರ್ ಬಂತು. ಫೋನ್ ಮಾಡೋ, ನೋಡಿದ್ರೆ ಏನೋ ಗೊತ್ತಾಯ್ತದೆ.
ನಮಸ್ಕಾರ. ಏನ್ ಬ್ರೋ ಏನು ಇಷ್ಟು ವರ್ಷ ಆದ್ಮೇಲೆ ಬರ್ತಾ ಇದ್ದೀರಾ? ಏನೋ ಒಂದು ಮಾಡ್ಬೇಕಲ್ಲ, ತುಂಬಾ ವರ್ಷ ಆಗಿತ್ತಲ್ಲ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಅದಕ್ಕೆ ಏನು ಹೇಳ್ಬೇಕು. ಆರಾಮ ಬಂದಿದ್ದು ನಡಿ ಹೋಗೋಣ. ಸಂಜಿತ್ ಫೋನ್ ಆಗ್ತಾ ಇದಾರೆ, ಅವ್ರು ಏನೋ ತರ್ಬೇಕಾಗಿತ್ತು ಅಂತ ಅದಕ್ಕೆ. ನಡ್ರಿ ಈಗ ಅವ್ರಿಬ್ರು ಹೊಟ್ಟೋದ್ರು. ಸೊ ಯಪ್ಪ ನೋಡಿ ಇದ್ದಗಡೆ ಏನಯ್ಯ ನಿಂದು. ಸೊ ಡೈರೆಕ್ಟ್ ಫಸ್ಟು ತೋಟಕ್ಕೆ ಹೋಗಲ್ಲ, ಡೈರೆಕ್ಟ್ ತೋಟಕ್ಕೆನಾ ಡೈರೆಕ್ಟ್ ಲಗೇಜ್ ಬಿಸಾಕ್ಬಿಟ್ಟು ಅಲ್ಲಿಂದ ಆಮೇಲೆ ಮನೆ ಇದೆ, ಆ ಮನೆಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀವಿ. ಈಗ ತೋಟಕ್ಕೆ ಆಫ್ ರೋಡಿಂಗ್ ಶುರು. I-20ನಲ್ಲಿ ಆಫ್ ರೋಡಿಂಗ್. ಏನೋ ಅಷ್ಟು ದೊಡ್ಡ ಹಳ್ಳ ಆಗಿದೆ ಅಲ್ಲಿ. ಎಲ್ಗೋದಲ್ಲಿ ಒಂದು ಸಗಣಿ ಮಾಡಿ ಇಳಿದು ಬಿಡ್ತೀನಿ. ಇಲ್ಲಿ ಇಷ್ಟು ದೊಡ್ಡ ಹಳ್ಳ ಉಂಟು. ಹೇಗಡೆ ಬರ. ಬಾ ಸ್ಟ್ರೈಟ್ ಬಾ. ಬಾ ಸ್ಟ್ರೈಟ್ ಬಾ, ಸ್ಟ್ರೈಟ್ ಬಾ. ಹಾಂ ಬಾ ಲೆಫ್ಟ್. ಹಾಂ ಇದೋ ನಿಲ್ಸೋ. ಇದೇ ಕತೆ, ಹತ್ತೋದು ಇಳಿಯೋದು. ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಕಾರ್ಗಳಿಗೆ ಏನು ಅಂದರೆ ಅಕ್ಕಪಕ್ಕ ಫುಲ್ಲು ಮುಳ್ಳು ಗಿಡಗಳು, ಉಜ್ಜಾ ಕೂಡ್ತದೆ ಕಾರ್ನ, ಫುಲ್ ಸ್ಕ್ರ್ಯಾಚಸ್. ಕೆಳಗಡೆನೂ ಉಜ್ಜುತ್ತೆ. ಕಿಟಕಿ ಮುಚ್ಚಿ ಮಕ್ಕ ಕುಡಿಯುತ್ತೆ. ಉಜ್ತು, ಯಾವುದೋ ಕಡ್ಡಿ ಉಜ್ತು ಗಾಡಿಗೆ. ಇಲ್ಲೊಂದು ಸ್ವಲ್ಪ ಕಷ್ಟ. ಲೆಫ್ಟ್ ಬಂದು ಎತ್ತಬೇಕು. ಓಹೋ ಉಜ್ತು. ನಿಧಾನ, ಲೆಫ್ಟಿಗೆ ಬಾರೋ ಫುಲ್ಲು. ಇಳಿದು ಹತ್ತದ ಇದೆ ಕತೆ. ಹಂಗೆ ಬಾ ಸ್ಟ್ರೈಟು, ನಿಧಾನ. ಹಾಂ ಬಾ ಹಂಗೆ ಬಾ. ಲೆಫ್ಟ್ಗೋ, ಈ ಕಡೆನೇ ಇರು, ರೈಟಲ್ಲಿ. ಹಾಂ ಬಾ ಸ್ಟ್ರೈಟ್ ಬಾ, ಸ್ಟ್ರೈಟ್ ಬಾ. ಇದಾ ಬಾ, ಸ್ವಲ್ಪ ಈ ಕಡೆ ಎತ್ತು. ಹಾಂ ಲೆಫ್ಟ್ ಕೇಳ್ಕೊ. ಒಂದೇ ಸಲ ಬರೋ ಫಾಸ್ಟಾಗೆ ಲೆಫ್ಟ್ಗೆ. ಹಿಂದೆ ಅಷ್ಟೊಂದು ಯಾಕೆ ಕೊಡ್ತಿದ್ಯಾ? ಫುಲ್ ಕ್ಲಿಯರ್ ಇದೆ. ನೀನು ಹಿಂದಕ್ಕೆ ಹೋಗ್ಬಿಟ್ಟು ಒಂದೇ ಸಲ ಬಾ ಫಾಸ್ಟಾಗಿ ಲೆಫ್ಟ್ಗೆ ಅಂದೆ. ಓ ಹಿಂಗೆ ಸ್ಲೋ ಮಾಡ್ಬೇಡ, ಫಾಸ್ಟಾಗಿ ಬಂದ್ಬಿಡು. ಒಂದೇ ಇದು ಹಿಂದೆ ಹೋಗ್ಬಿಟ್ಟು. ಹಾಂ ಬಾ. ಹಾಂ ಈಗ ಇರೋ ಟೈರ್ ಹೊಟ್ಟೋಗುತ್ತೆ, ಉಜ್ಜೋಯ್ತು. ನಿಧಾನಕ್ಕಿರೋ, ನಿಧಾನಕ್ಕೆ ಬಾ. ಅದು ತಿರುಗ್ತೈತೆ ಅಂದಾಗ ಸುಮ್ಮನೆ ನಿಲ್ಲಿಸು, ಸುಮ್ಮನೆ ಎಕ್ಸಲೇಟರ್ ಕೊಡ್ಬೇಡ. ಸ್ವಲ್ಪ ಹಿಂದೆ ಹೋಗು. ಇನ್ನೂ ಹೋಗು. ಹಾಂ ಇರೋ. ಈಗ ಇವಾಗ ಲೆಫ್ಟಿಗೆ ತಿರ್ಸು. ಹಾಂ ಎಕ್ಸಲೇಟರ್ ಕೊಡು. ಹಾಂ ಬಾ. ಬಂದ್ಬಿಡು ಹಂಗೆ ಬಿಡು. ನಿಲ್ಸು. ಬಾ ಈಗ. ನಿಲ್ಸು ಅಲ್ಲೇ ನಿಲ್ಸು ಹೋಗ್ಬಿಡ. ಇದು ತಿರ್ಗ್ತಾರದಿರೋ. ಹಾಂ ಇವಾಗ ಬಾ, ಹಿಂದಕ್ಕೆ ಹೋಗ್ಬೇಡ, ಬಾ. ಇರೋ.
ಟೈಯರ್ ಹೊಗೆ ವಾಸನೆ. ಇರೋ ಇರೋ ಬಾ ಬಾ ಹರ್ಷ, ಯಾಕೆ ಸುಮ್ಮನೆ ತಿರುಗಿಸ್ತೀಯಾ? ಆಫ್ ರೋಡಿಂಗ್ ಡ್ರೈವರ್ ಚೇಂಜ್ ನಾನು ನೋಡ್ತಾ ಇದ್ದೀನಿ. ಹರ್ಷವರ್ಧನ್ ಅವರು ದಾರಿ ದೀಪ ಆಗಿದ್ದಾರೆ ಇವಾಗ. ಕೊನೆಗೂ ಆಫ್ ರೋಡಿಂಗಲ್ಲಿ ತಂದು ಕಾರ್ನ ಈ ಗಲ್ಲಿಯಿಂದ ಇಲ್ಲಿಂದ ಬಂದು ಹಿಂಗೆ ಬಂದು ಇಲ್ಲಿ ಲ್ಯಾಂಡ್ ಮಾಡಿ ತಂದಿದ್ದು ನಾನು ವಿಡಿಯೋ ಮಾಡಿದ್ದೀನಿ. ಸಾಕ್ಷಿಗೆ ವಿಡಿಯೋ ಮಾಡಿದ್ದೀನಿ, ವಿಡಿಯೋ ಮಾಡ್ಕೊಂಡೆ ಬಂದಿರೋದು. ಸೊ ಈಗ ಅನ್ಲೋಡಿಂಗ್ ಕಾರ್ಯಕ್ರಮ ನಡೀತದೆ. ಏನಕ್ಕೆ ಅಲ್ಲಿ ವೀಲ್ ಸ್ಪಿನ್ ಆಗ್ತಿತ್ತು ಬೇಜಾನು ಅಂದರೆ, ಹಿಂದ್ಗಡೆ ಬೇಜಾನ್ ವೆಯ್ಟ್ ಇತ್ತು, ಫ್ರಂಟಲ್ಲಿ ವೆಯ್ಟೇ ಇರಲಿಲ್ಲ. ಸೊ ಇದು ಫ್ರಂಟ್ ವೀಲ್ ಡ್ರೈವು, ಆದ್ದರಿಂದ ಆ ಕಡೆದು ವೀಲು ತಿರುಗ್ತಾ ಇತ್ತು. ಸ್ವಲ್ಪ ಲೆಫ್ಟ್ ತಿರ್ಸ್ಕೊಂಡ್ಮೇಲೆ ಬಂದ್ಬಿಡ್ತು. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಈಗ ಅನ್ಲೋಡಿಂಗ್ ಕಾರ್ಯಕ್ರಮ, ನಾವು ಸ್ವಲ್ಪ ಹೆಲ್ಪ್ ಮಾಡಬೇಕು, ಅದರಿಂದ ವೀಡಿಯೋನ ಕಟ್ ಮಾಡಿ ಆಮೇಲೆ ಸಿಗುವೆವು. ಕೈ ಕೊಟ್ಟಿದ್ದೆ, ಆ ಚಾಟನ್ ಪಾತ್ರ ಹಾಕೊಂಡ್ಬರ್ತಾನೆ, ಇಲ್ಲಿ ಬೀಳ್ಸ್ಕೊಂಬಿಟ್ಟ. ಸರಿ ಆಯ್ತು, ಪಾತ್ರ ಎಕ್ಬಿಡು ಎತ್ಕೊಂಡ್ಬರ್ತಾನೆ, ತಿರ್ಗಾ ಪಾತ್ರ ಎಲ್ಲ ಕೈ ಹಿಡ್ಕೊಂಡು ಹೋಯ್ತಂತೆ. ಜಾಡ ಚಿಕ್ಕ ಜಾಡ ಹಿಡ್ಕೊಂಬರಂಗೆ ಮಾಡ್ತಾ ಇದ್ರ. ನಾವು ಸಂಜೀತು ಮಧು ಅವ್ರು ಸೇರಿಕೊಂಡು 2 ಟೆಂಟ್ನ ಸೆಟಪ್ ಮಾಡಿದ್ವಿ. ಅಷ್ಟರಲ್ಲಿ ಇವ್ರುಗಳು ಸಾಮಾನು ತರಕ್ಕೆ ಹೋಗಿದ್ರು, ಗಡಾರಿಗಳು ಮತ್ತು ಪಾತ್ರೆ ಸಾಮಾನು. ವಿಡಿಯೋದಲ್ಲಿ ಇದೆಯಲ್ಲ, ನೀವೇ ರೆಕಾರ್ಡ್ ಮಾಡಿದ್ದೀರ, ಮಾಡ್ಕೊಂಡಿದ್ದೀರ. ಸಂತೋಷ ಬಾಪ ರಜಾ ಇಲ್ಲಿ. ಸೊ ಪಾತ್ರೆ ಸಾಮಾನೆಲ್ಲ ತಂದರು. ಇನ್ನೂ 2 ಟೆಂಟ್ ಸೆಟ್ ಮಾಡಬೇಕು, ಅದು 2ಕ್ಕೆ ಜಾಗ ಇದೆ, ಹುಲ್ಲು ಹಾಕ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಮಧ್ಯದಲ್ಲಿ ಓದ್ಸಲಿ ಥರ ಇಲ್ಲಿ ದೊಡ್ಡದಾದ ಒಂದು ಹಿಂಗೆ ಟಾರ್ಪಲ್ಲು, ಆ ಟಾರ್ಪಲ್ ಅಲ್ಲಿದೆ. ಸೊ ಅದು ಗುದ್ಲಿಗೋಸ್ಕರ ವೆಯ್ಟಿಂಗು. ಈಗ ಸತೀಶ್ ಅವ್ರದ್ದು ಟೆಂಟು, ಗಗನ್ ಟೆಂಟು, ಅದು ಕೂಡ ರೆಡಿ ಆಗುತ್ತೆ. ಸೊ ಎಲ್ಲರೂ ಒಂದೊಂದೇ ಪಾತ್ರೆಗಳು ಇಟ್ಕೊಂಡು ಬರ್ತಾವ್ರೆ. ಇನ್ನೊಂದು ಟೆಂಟ್ ಯಾರ್ದು ನಿಮ್ದ? ಅಲ್ಲೇ ಐತಾ? ಎರಡು ಗೂಳಿಗಳು ಇಲ್ಲಿ ಕಿತ್ತಾಡ್ತವೆ ಮೂಡಿಗೆ ಬಂದು. ಬರ್ಲಿ ಸಂಜಿತ್, ಲೈಫಲ್ಲಿ ಎಷ್ಟು ತೋಡಿದ್ದೀರಾ? ಎಷ್ಟು ಚೆನ್ನಾಗಿ ತೋಡ್ತಾ ಇದ್ದೀರಾ? ಇಷ್ಟು ದೊಡ್ಡ ಟಾರ್ಪಲ್ಗೆ ಅದೊಂದು ದೊಡ್ಡ ಪೋಲ್ ಇದೆಯಾ, ಆ ಕಡೆ ಈ ಕಡೆ ಒಂದು ಪೋಲು, ಆ ಕಡೆ ಒಂದು ಪೋಲ್ ಹಾಕ್ಬಿಟ್ಟು ಆ ಮೂಲೆಯಲ್ಲಿ ಮಧ್ಯದಲ್ಲಿ ಇದನ್ನು ಸಪೋರ್ಟ್ ಕೊಟ್ಟು ಅದ್ರ ಮೇಲೆ ಟಾರ್ಪಲ್ ಹಾಸೋದು ಅಷ್ಟೇ ಕೆಲಸ. ಸೊ ಲಾಸ್ಟ್ ಟೈಮು ಸೇಮ್ ಇದೇ ಥರ ಮಾಡಿದ್ವಿ ಸೆಟಪ್ ಆಲ್ಮೋಸ್ಟು. ಆಮೇಲೆ ಇನ್ನು ದಾರ ಕಟ್ಬಿಟ್ಟು ಆ ಕಡೆ ಸಪೋರ್ಟ್ಗೆ ಮಾವಿನ ಮರಗಳಿದೆ, 4 ದಿಕ್ಕಿಗೆ ಒಂದು ದಾರ ಕಟ್ಬಿಟ್ರೆ ನಿಂತ್ಕೊಬಿಡುತ್ತೆ. ಇದು ಸುಮ್ಮನೆ ಮಧ್ಯದಲ್ಲಿ ಈ ಅಡುಗೆ ಮಾಡಿದ್ದು ಸಾಮಾನೆಲ್ಲ ಇಟ್ಟು ಅದು ಹಿಮ ಬೀಳುತ್ತೆ, ಅದೆಲ್ಲ ಮಾಡ್ಬೇಕಾರೆ ಮಧ್ಯದಲ್ಲಿ ಅದಕ್ಕೆ ಮಾತ್ರ. ಬಟ್ ಟೆಂಟ್ ಎಲ್ಲ ಆಚೆ ಇರುತ್ತೆ ಟಾರ್ಪಲ್. ಹೇಳಿದ್ಮೇಲೆ ಏನಂದ್ರೆ ಟ್ರೈಡ್ ಎಲ್ಲೋರು ಅವರು ರೇ ಕೆಲ್ಸನೇ ಮಾಡ್ತಾ ಇಲ್ವಲ್ರಿ ಸಂತೋಷ? ಬರೀ ಮೊಬೈಲ್ ಹಿಡ್ಕೊಂಡು ನಿಂತ್ಬಿಟ್ಟವ್ರೆ. ಮಧು ಫುಲ್ ಕೆಲಸ ಮಾಡಿ ಸುಧಾರಿಸ್ಕೊಂತವ್ರೆ. ಹಲೋ ತೋಡಿಂಗ್ ಮಾಸ್ಟರ್. 4 ಟೆಂಟ್ಗಳು ಸೆಟ್ ಆಯಿತು, ಕೋಲ್ಗಳು ನೆಟ್ಟಿ ಆಯಿತು. ಸ್ಟಾರ್ಟಿಂಗಲ್ಲಿ ಬರೀ ಇದೊಂದು ಅಲ್ಲೊಂದು ಹಾಕಿ ಮೇಲ್ಗಡೆ ಸಪೋರ್ಟ್ ಕೊಡೋಣ ಅಂದ್ಕೊಂಡ್ವಿ. ಬಟ್ ಸ್ವಲ್ಪ ಆ ಕಡೆ ವಾಲ್ಕೊಂತಿತ್ತು. ಲಾಸ್ಟ್ ಟೈಮು ಆ ವಿಡಿಯೋ ಚೆಕ್ ಮಾಡಿದಾಗ 2 ಆ ಕಡೆ ಸಪೋರ್ಟ್ ಕೊಟ್ಟಿದ್ವಿ. ಅದಕ್ಕೋಸ್ಕರ ಅಲ್ಲೊಂದು ಇನ್ನೊಂದು ಮತ್ತು ಅಲ್ಲೊಂದು ಕೊಟ್ಬಿಟ್ಟು ನಿಲ್ಲಿಸ್ಬಿಟ್ಟು ಈಗ ಟಾರ್ಪಲ್ ಹಾಕುವ ಸಮಯ. ಲೈಫಲ್ಲಿ ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋ ಸಂತೋಷ. ಎಲ್ಲ ಸರ್ ಇಲ್ಲಿ ಫಸ್ಟ್ ಟೈಮು ಅಪರೂಪ ಕೆಲಸ ಮಾಡ್ತವ್ರೆ ಜಿಮ್ಮರು. ನೇಮಿಸ್ ಮಧು ಅವರು. ನೀವೇನೇನು ಟ್ರಾಲ್ ಮಾಡ್ಬೇಕು ಅವ್ರ ಮಾಡಿ ಸಂತೋಷ. ನಿಮ್ಮ ದ್ವೇಷ ಎಲ್ಲ ತೀರಿಸ್ಕೊಳ್ರಿ ಅವ್ರ ಮೇಲೆ. ಅವ್ನು ಹಂಗೆಲ್ಲ ತೀರ್ಸ್ಕೊಂಡಿದ್ರೆ ಅವನು ಯಾಕೆ ರೇಗಿಸ್ಕೊತಾ ಇದ್ದ?
ಏನು ರೇಗಿಸ್ರಿ, ನಿಮಗೆ ಚಾನ್ಸ್ ಕೊಟ್ಟರು ರೇಗಿಸ್ತಾ ಇಲ್ವಲ್ರಿ? ನಾವು ಮಾಡುವುದು ತಮಾಷೆಗಾಗಿ. ಇಂಥವ್ರಿಗೆ ಏನು ಹೇಳೋಕೆ? ಸಂತೋಷ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೆ. ವಿಡಿಯೋಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ? ನಾನು ಸುಮ್ಮನೆ ತೋರಿಸ್ದೆ ನಿಮ್ಮನ್ನ. 3 ಇಂಚು ಒಳಗೆ ಹೋಗ್ಬೇಕದು. ಸೊ ಕೂಲ್ ಲೈಟ್ ಕತ್ಲೆ ಆಯಿತು. ಈ ಕಡೆ ನಾವು ಕುಕ್ಕಿಂಗ್ ಮಾಡೋಕ್ಕೆ ನಮ್ಮ ಟೆರೇಸ್ ಕುಕ್ಕಿಂಗಲ್ಲಿ ಯೂಸ್ ಮಾಡೋ ಸ್ಟವ್ನ ತಂದಿದ್ದೀವಿ. ಸಿಲಿಂಡ್ರು ಇಲ್ಲೇ ಇಸ್ಕೊಂಡ್ವಿ. ಅಲ್ಲಿ ಸೆಟಪ್ ಫುಲ್ ರೆಡಿ ಆಯಿತು. ಇಲ್ಲಿ ಫೈರ್ ಕ್ಯಾಂಪ್ಗೆ ಹಳ್ಳ ತೋಡ್ತಾ ಇದ್ದಾರೆ. ಫೈರ್ ಕ್ಯಾಂಪ್ ಪ್ಲಸ್ ಇಲ್ಲಿ ಚಿಕನ್ ಟಿಕ್ಕಾ ಅದನ್ನು ಮಾಡೋ ಪ್ಲ್ಯಾನ್ ಇದೆ. ಸೊ ಅದು ನಮ್ಮ ಸೆಟಪ್. ಅಲ್ಲಿ ಕೆಳಗಡೆ ರೆಸ್ಟ್ ಮಾಡೋದಕ್ಕೆ, ಸುಮ್ಮನೆ ಕೂತ್ಕೊಂಡು ಅರಟೆ ಹೊಡೆಯೋದಕ್ಕೆ 4 ಟೆಂಟು 4 ದಿಕ್ಕಲ್ಲಿ. ಸೊ ಮಧು ಇಷ್ಟೊತ್ತು ಕೆಲಸ ಮಾಡಿದ್ರು, ಈಗ ಸುಮ್ಮನೆ ಇದ್ದಾರೆ. ಸೊ ತುಂಬ ಹೊತ್ತಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ಬ್ಯುಸಿ ಇತ್ತು. ಎಷ್ಟೊಂದು ಐಟಮ್ಗಳು ಎಲ್ಲ ಮರ್ತೋಗ್ಬಿಟ್ಟಿದ್ರು, ಏನೂ ತರ್ತಾ ಇರಲಿಲ್ಲ. ಎಲ್ಲ ಇವಾಗ ಹೋಗಿ ಒಂದೊಂದೇ ತೊಗೊಂಬಂದ್ವಿ. ಫುಲ್ ಕತ್ಲೆ ಆಗ್ಬಿಟ್ಟಿದೆ. ಆಚೆ ನೋಡುವ ಹಿಂದೆ ನನ್ನ ಹಿಂದೆ ಏನೂ ಕಾಣಿಸ್ತಾ ಇಲ್ಲ, ಲೈಟ್ ಮುಂದೆ ನಿಂತಿದ್ದೀವಿ. ಸೊ ಬೆಳ್ಳುಳ್ಳಿ ಕಬಾಬ್ ಮ್ಯಾರಿನೇಷನ್ಗೆ ಇಟ್ಟಿದ್ದೀವಿ. ನಮ್ಮ ಸಂತೋಷ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಅದನ್ನು ಮಾಡೋದಕ್ಕೆ. ಅದ್ರ ಜೊತೆಗೆ ನಮ್ಮ ಫ್ರೆಂಡ್ಸ್ ಒಂದು ತಪ್ಪು ಮಾಡಿದ್ದಾರೆ, ಆ ತಪ್ಪನ್ನೆಲ್ಲ ನಾವು ವೀಡಿಯೋದಲ್ಲಿ ತೋರಿಸಿದ್ವಿ. ಇಲ್ಲಿ ಎಲ್ಲರೂ ಬೆಂಕಿ ಎಣಿಸ್ತಾ ಇದ್ದಾರೆ, ಅಲ್ಲಿ ಕೆಂಡ ರೆಡಿ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಅಲ್ಲಿ ಚಿಕನ್ ಟಿಕ್ಕಾ ಮಾಡ್ತಾ ಇದ್ದೀವಿ. ಹೋಗ್ರಿ ಬೇಗ ಮ್ಯಾರಿನೇಟ್ ಮಾಡಿರಿ. ಸೊ ಈ ಗ್ಯಾಪಲ್ಲಿ ಇನ್ನೊಂದು ಶೂಟಿಂಗ್ ಮಾಡ್ಕೊತಾ ಇದ್ದೀವಿ. ಅವು ಅಷ್ಟರಲ್ಲಿ ಮ್ಯಾರಿನೇಟ್ ಆಗ್ಬಿಡುತ್ತೆ ಫುಲ್ಲು. ಎಲ್ಲ ನಾವು ಹೋದಾಗ ನೇಚರ್ ಕಾಲ್ಗೆ ಇದನ್ನ ಹಾಕೊಂಡು ಹೋದರೆ ನೀಟಾಗಿ ದಾರಿ ಕಾಣಿಸುತ್ತೆ. ಇಲ್ಲಾಂದ್ರೆ ಎಲ್ಲ ಒಂದು ಇದ್ರ ಅಂದಾಜಲ್ಲಿ ಮಾಡ್ಕೊಂಬರ್ಬೇಕು. ಇಲ್ಲ ಆ ಥರ ಇದೆ ಇಲ್ಲಿ. ಹೆಂಗಿತ್ತು ಅದು ರಿವೀಲು ಲೈಟಿಂದ ನೋಡಿ. ಪೀಚ್ ಬ್ಲ್ಯಾಕ್, ಏನು ಕಾಣಿಸಲ್ಲ ಸುತ್ತಮುತ್ತ. ಇಷ್ಟು ಜಾಗ ಬಿಟ್ಟರೆ ಲೈಟಲ್ಲಿರೋ ಜಾಗ ಇಷ್ಟೇ. ಇಲ್ಲಿ ಬೆಳಕಿರೋದು. ಮಟನ್ ಬಿರಿಯಾನಿ ಬೇಯ್ತದೆ, ವೈಟ್ ಪಲಾವು ಫುಲ್ಲು ಕೋತಾ ಅಂತ ಕಾಯ್ತಾ ಇದ್ದೀವಿ. ಕ್ಯಾಮ್ರಾಮ್ಯಾನ್ ಹರ್ಷವರ್ಧನ್ ಅವರು ಈ ಕಡೆ ಕೂತಿದ್ದಾರೆ, ಗಗನ್ ಅವರು ಇಲ್ಲಿದ್ದಾರೆ, ಮಧು ಅವರು ಅಲ್ಲೆಲ್ಲೋ ಇದ್ದಾರೆ, ಕತ್ಲೆಯಲ್ಲಿ ಕಾಣಿಸಲ್ಲ. ಸತೀಶು ಮತ್ತು ಸಂತೋಷು ಇಬ್ಬರೂ ಸತ್ಯ ಬ್ರೋನ ಸೋಮು ಬ್ರೋನ ಕರ್ಕೊಂಬರಕ್ಕೆ ಹೋದ್ರು. ಅವ್ರ ಕಾರ್ ಇಲ್ಲಿಗೆ ಬರೋಲ್ಲ, ಕತ್ಲೆಯಲ್ಲಿ ಗೊತ್ತಾಗಲ್ಲ ಅಂದ್ಬಿಟ್ಟು ಅಲ್ಲಿ ಮೇನ್ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಮನೆ ಹತ್ರ ಹರ್ಷ ಅವರ ರಿಲೇಟಿವ್ ಮನೆ ಇದೆ, ಅಲ್ಲಿಂದ ಬೈಕಲ್ಲೇ ತಗೊಂಬರ್ತಾರೆ. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಿ ಕಣ್ಣೀರು ತಂದರು ನಿನ್ನಂತರಂಗವ ಯಾರೇ ಬಲ್ಲರು. ನಿನ್ನವರು ಎದ್ದವರು ಮಹಾಪುಣ್ಯವಂತರು. ನಗುವ ನಯನ ಮಧುರ ಮೌನ ಮಾತಿಗೆ ಹೊಸ ಭಾಷೆಯಿದು ರಸಕಾವ್ಯವಿದು ಇದನಾಡಲು ಕವಿ ಬೇಕೆ. ಸೊ ನಮ್ಮ ಬೆಳ್ಳುಳ್ಳಿ ಕಬಾಬ್ ಆಯಿತು, ಅದ್ರದ್ದು ವೀಡಿಯೋ ಮುಗಿಸಿದ್ದೀವಿ. ಅಲ್ಲಿ ಬಿರಿಯಾನಿ ಇದೆ, ಅದ್ರದ್ದು ವೀಡಿಯೋ ಮುಗೀತು. ಎಲ್ಲರಿಗೂ ಟೇಸ್ಟ್ ಮಾಡಿಸ್ಬೇಕು, ಒಂದೇ ಬಾಕಿ ಇರೋದು, ಅದು ಮುಗಿಸ್ಬೇಕು. ಇವಾಗ ಲಾಸ್ಟ್ ಇನ್ನೇನು ನಮ್ಮ ನಾರ್ಮಲ್ ಚಿಕನ್ ಬಿರಿಯಾನಿ ಮಸಾಲೆ ತಂದಿದ್ದೀವಿ ಹೋಟ್ಲಿಂದ, ಅದು ಕಲಿಸಿದ್ವಿ 3 kg. ಅದನ್ನು ಕರ್ಕೊತಾ ಇದ್ದೀವಿ ಎಲ್ಲ ಈಗ ತಿನ್ನೋದಕ್ಕೆ. ಸೊ ಅಷ್ಟೇ, ಕತೆ ಮುಗಿಯಿತು. ಹೋಗಿ ಅಲ್ಲಿ ತಿನ್ಕೊಂಡು ಅಲ್ಲಿ ತಿನ್ಕೊಂಡು ಟೇಸ್ಟ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಎಲ್ಲರದ್ದು ಅಭಿಪ್ರಾಯನ ತಿಳಿಸಿ ಆಮೇಲೆ ವೀಡಿಯೋ ಮುಗಿಸಿ ಬೆಳಗ್ಗೆ ಎದ್ದುಬಿಟ್ಟು ವಾಪಸ್ ಬೆಂಗಳೂರು ಓಡಬೇಕಾದ್ರೆ ಒಂದು ಶೂಟಿಂಗ್ ಮಾಡೋಣ ಅಂದ್ಕೊಂಡಿದ್ವಿ. ನೋಡೋಣ, ಆದರೆ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ. ಸೊ ಆಮೇಲೆ ತಿನ್ಬೇಕಾದ್ರೆ ಸಿಗೋಣ. ಎಲ್ಲರೂ ಅಲ್ಲಿ ಆರ್ಕೆಸ್ಟ್ರಾ ನಡೆಸ್ತಾ ಇದ್ದಾರೆ. ಸೊ ಆರ್ಕೆಸ್ಟ್ರಾದು ಸೀನ್ಸ್ ಬೇರೆ ಬೇಕಾದ್ರೆ ಹಾಕಿರ್ತೀವಿ, ನೋಡಿ ಒಂದ್ಸಲಿ. ಮೊದಲು ಥ್ಯಾಂಕ್ ಯು ಎಲ್ಲ ಇಲ್ಲಿ ಬಂದಿದ್ದೆ. ಮಿಸ್ ಆಗ್ಬಿಟ್ಟಿದ್ವಾ? ಹಲೋ ಅದು ಕೆಟ್ಟ ವಯಸ್ಸು ಎಲ್ಲರಿಗೂ ವಂದನೆಗಳು. ಬಂದಿದ್ದಕ್ಕೆ ಥ್ಯಾಂಕ್ ಯು. ಒಂದನೇ ಕ್ವಶನ್, ಬೆಳ್ಳುಳ್ಳಿ ಕಬಾಬ್ ಹೇಗಿತ್ತು? ಮಕ್ಕಳಿರಿ ಬ್ರೋ, ಕೊಟ್ಟವ್ರಿ ಬ್ರೋ, ಟ್ಯಾಲೆಂಟ್ ಕಲಿತಾರೆ ಬ್ರೋ ಇಂಥವ್ರು. ಮತ್ತೆ ಹೇಳಿ ಸತ್ಯ ಅವರೇ. ಚೆನ್ನಾಗಿತ್ತು ಬೆಳ್ಳುಳ್ಳಿ ಕಬಾಬು. ಬೇವಿನ ಸೊಪ್ಪು ಫ್ಲೇವರ್ ಜಾಸ್ತಿ ಇತ್ತು, ಚೆನ್ನಾಗಿತ್ತು. ತುಂಬಾ ಕ್ರಿಸ್ಪಿಯಾಗಿ ಡ್ರೈ ಆಗಿತ್ತು ಕಬಾಬು. ನಾವೆಲ್ಲ ಕಡೆ ನೋಡಿದಂಗೆ ಅಷ್ಟೊಂದು ಕ್ರಿಸ್ಪಿ ಇರ್ತಿರಲಿಲ್ಲ, ಇದು ಒಳ್ಳೆ ಮಾಂಸ ಹೊಡ್ತಿದ್ದೀವಿ. ಎಲ್ಲಿಂದ ಅದಕ್ಕೆಲ್ಲ ಮಟನ್ ಪಲಾವ್ ಹೆಂಗೈತೆ? ಮಟನ್ ಪಲಾವ್ ಸೀಕ್ರೆಟ್ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಲೈಫಲ್ಲಿ ಬರ್ಕೊಡ್ತೀನಿ.
ಇಲ್ಲ ತಿಂದಿರ್ತೀವಿ ಈ ಥರ ತಿಂದೆ ತಿಂದ್ಬಿಟ್ಟು ಸೂಪರ್ ಆಗಿದೆ ಅಂತ ಹಂಗೆ ಶುರು ಮಾಡಿ ಟ್ರೈ ಮಾಡೋಣ ಈಗ ಇದು ತುಂಬಾ ಚೆನ್ನಾಗಿದೆ. ನಿಮ್ಮ ಹೋಟೆಲ್ ಈ ರೆಸಿಪಿನ ಸ್ಟಾರ್ಟ್ ಮಾಡ್ತೀರಾ ನೀವು? ಆಲ್ರೆಡಿ ಅನೌನ್ಸ್ ಮಾಡಾಯ್ತು. ಆಲ್ರೆಡಿ ಆಯ್ತಾ? ಯೂಸ್ ಮಾಡಿದ್ದೀವಿ. ಅರ್ಲಿ ಮಾರ್ನಿಂಗ್ ಕೊಡೋಣ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಏನು. ಶುಭೋದಯ ಎಲ್ಲರಿಗೂ. ಓಹ್, ಸೆಟ್ಟಿಂಗ್ ಚೇಂಜ್ ಆಗ್ಬಿಟ್ಟಿದೆ. ನಮ್ಮದು ನಾವು ರೆಗ್ಯುಲರ್ ವ್ಲಾಗರ್ಸ್ ಅಲ್ವಲ್ಲ, ನೀಟಾಗಿ ಏನೇನು ತೆಗಿಬೇಕು ಅಂತಲೇ ಗೊತ್ತಿಲ್ಲ, ಎಲ್ಲ ಆಗೋದ್ಮೇಲೆ ವೀಡಿಯೋ ಮಾಡ್ತಿಲ್ಲ ಅಷ್ಟೇ. ಸೊ ಸೀನ್ ಕಟ್ಟಾದ್ಮೇಲೆ ರಾತ್ರಿ ಬೆಳಗ್ಗೆ ಅಷ್ಟೊತ್ತಲ್ಲಿ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಿದ್ದೀವಿ. ಸೊ ಹೊಡ್ಬೇಕು ಬೇಗ, ಯಾಕಂದರೆ ಎಲ್ಲರೂ ಡ್ಯೂಟಿ ಜಾಯ್ನ್ ಆಗಬೇಕು. ಜೋರಾಗಿ ಝೂಮ್ ಹಾಕಿ ಇಲ್ಲೊಂದು ಝೂಮ್ ಇವರು ಇಲ್ಲಿ ಝೂಮ್ ಹಾಕೊಂಡು ನೋಡ್ರಿ, ಎಲ್ಲರ ಆಸ್ತಿ ಇದೆ ಆದಷ್ಟು ಅನಿಸುತ್ತೆ. ಅದು ಕಾಣಿಸ್ತದಿಲ್ಲ ಗೊತ್ತಿಲ್ಲ, ದೊಡ್ಡ ಸ್ಕ್ರೀನಲ್ಲಿ ನೋಡೋರು ಕಾಣಿಸುತ್ತೆ. ಸೊ ಟ್ರೈಪಾಡ್ ಇದೆ, ಎಲ್ಲ ಬ್ಯಾಗ್ ಇನ್ನೂ ಸ್ವಲ್ಪ ಪ್ಯಾಕ್ ಇವೆಲ್ಲ ಮುಚ್ಚಬೇಕು. ಇದು ಯಾಕೆ ಹಂಗೆ ಬಿಟ್ಟಿದ್ದೀವಿ ಅಂದರೆ ಹಿಮ, ಎಂಥ ಹಿಮ ಅಂದರೆ ಇದನ್ನೇ ಯಾರೋ ಅದು ದೊಡ್ಡ ಮಹಾನ್ ಭಾವ ಯಾಕೆ ಬೇಕು ಅಂತ ಹೇಳಿದ್ರು. ಇದು ಬೇಡ, ಮಳೆ ಗಿಡ ಏನು ಬರಲ್ವಲ್ಲ ಅಂತ. ಇಲ್ಲಿ ಫುಲ್ಲು ನೀರು ಇಳಿತಾ ಇದೆ ಮೇಲಿಂದ ಕೆಳಗಡೆವರೆಗೂ, ಅಷ್ಟು ಹಿಮ. ಅದಿರೋದಕ್ಕೆ ಸೇಫಾಗಿ ಇಲ್ಲಿ ಕೂತಿದ್ವಿ ರಾತ್ರಿ ಎಲ್ಲ ಆರಾಮಾಗಿ ಮಾತಾಡಿಕೊಂಡು, ಆಟ ಆಡಿಕೊಂಡು, ಹಾಡು ಹೇಳ್ಕೊಂಡು, ಆರ್ಕೆಸ್ಟ್ರಾ ಮಾಡಿಕೊಂಡು. ಸೊ ಈಗ ಇರೋದು ಇಷ್ಟೇ ಜನ ಇಲ್ಲಿ. ಇನ್ನೊಬ್ಬರು ಆ ಕಡೆ ನೇಚರ್ ಕಾಲ್ ಹೋಗಿದ್ದಾರೆ, ಕಾಣಿಸ್ತಾ ಇದೆಯಾ ಅಲ್ಲಿ? ಝೂಮ್ ಆಯ್ತಾ? ಅಲ್ಲಿದ್ದಾರೆ ಅವ್ರು ಯಾರು ಅಂತ ಕಮೆಂಟ್ ಮಾಡಿ ಝೂಮ್ ಮಾಡಿ. ಅದು ಬಿಟ್ಟರೆ ಇನ್ನು ನಮ್ಮ ಸತ್ಯ ಬ್ರೋ, ಸೋಮು ಮತ್ತು ಇವರು ಡ್ರಾಯ್ಡು ಹೊಟ್ಟೋದ್ರು, ಬೆಳಗ್ಗೆನೇ ಹೊಟ್ಬಿಟ್ರು, ಏನೋ ಕೆಲಸ ಇತ್ತು ಅಂತ. ಈಗ ನಾವು ಹೊಡೋದೆ. ಸೊ ಹೆಂಗಿತ್ತು ವಿಡಿಯೋ? ಏನೇನೋ ಮಾಡಿದ್ದೀವಿ, ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ಮಾಡಿದ್ವಿ. ಇದು ಎಡಿಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಎಡಿಟ್ ಮಾಡಿದ್ರೆ ಬರುತ್ತೆ ಎಕ್ಸ್ಟ್ರಾದಲ್ಲಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಇವ್ರನ್ನ ಮಾಡಬೇಡಿ, ಇವ್ರು ಅನ್ಬಾಕ್ಸ್ ಮಾಡಿ, ಇವಕ್ಕೆ ಎಕ್ಸ್ಟ್ರಾ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಪ್ರತಿಭೆನ SP ಬಾಲಸುಬ್ರಹ್ಮಣ್ಯಂ ವಾಯ್ಸು ನೋಡೋಕ್ಕೆ ನೀವು ಕ್ಯಾಮ್ರಾದಲ್ಲಿ ಇದರಲ್ಲಿ ವೀಡಿಯೋದಲ್ಲೆಲ್ಲ ಬೇರೆ ಥರನೇ ಇವರು ತೋರಿಸಿರ್ತಾರೆ ಅವ್ರನ್ನವರು. ನಿನ್ನೆ ಆರ್ಕೆಸ್ಟ್ರಾದಲ್ಲಿ ಆಡಿದ್ರು, ಎಲ್ಲರೂ ಫಿದಾ ಆಗ್ಬಿಟ್ಟಿದ್ದಾರೆ. ಸೊ ಅದು ಕ್ಲಿಪ್ಪಿಂಗ್ ಅವ್ರ ಚಾನಲಲ್ಲಿ ಅವ್ರು ಹಾಕಿದ್ರೆ, ಆ ವಿಡಿಯೋ ಕ್ಲಿಪ್ಪಿಂಗ್ ಅವ್ರ ಚಾನಲಲ್ಲಿ ಹಾಕಿದ್ರೆ ನೋಡ್ಕೊಳ್ಳಿ, ಕಳಿಸಿದ್ದೀವಿ, ರೆಕಾರ್ಡ್ ಮಾಡಿ. ಸೊ ಹಿಂಗೆ ಇಡನ್ ಟ್ಯಾಲೆಂಟ್ಗಳು ಇರ್ತವೆ, ಕಾಣಿಸ್ಕೊಳಲ್ಲ. ಈ ಥರ ಆಚೆ ಬಂದಾಗ ಆಮೇಲೆ ಇದು ಏನೋ ಪೆಪ್ಸಿ ತಂದಿದ್ವಲ್ಲ ಒಂದು 2 ಲೀಟ್ರದ್ದು, ಅದು ಕುಡಿದ್ಮೇಲೆ ಪ್ರತಿಭೆ ಆಚೆ ಬಂತು. ಇನ್ನೊಂದ್ಸಲ ಹೇಳ್ತಾಯಿದ್ದೀನಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಟಾಟಾ, ಬಾಯ್ ಬಾಯ್, ಸಿ.